ಮುಂದಿನ ತಿಂಗಳು ನಾನು ಒಳ್ಳೆಯ ಒಂದು ಮೂರ್ತ ನೋಡಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಒಂದು ವಿಚಾರವನ್ನ ಪ್ರಾರಂಭ ಮಾಡಬೇಕು. ಕಾಂಗ್ರೆಸ್ ಕಲಿಸ್ಬೇಕಾಗೈತೆ. ಸಾಬರ ಜಗಳ, ಕಾಂಗ್ರೆಸ್ ಜಗಳ ಬಿಜೆಪಿಗೆ ಲಾಭ ಆಗ್ತದೆ. ಇಲ್ಲಿ ಬಾಗಲಕೋಟ್ನಾಗ ಅಂತೂ ಗುರ್ತೈತಿ ಅವ್ರ ಅತ್ಯಂತ ಮಹಾನ್ ನಾಯಕರು ಹೋದ್ರೆ ಎಷ್ಟು ಜನ ಆಗ್ತದೆ, ವಾತಾವರಣ ಹೆಂಗಿತ್ತು ಎಲ್ಲಾನು ಗೊತ್ತದ. ದೇಶದಲ್ಲಿ ಮಹಿಳೆಯರಿಗೆ ಮೋಸ ಮಾಡದಂತವ್ರು ಯಾರಪ್ಪ ಅಂದ್ರೆ ಕಾಂಗ್ರೆಸ್, ರಾಹುಲ್ ಗಾಂಧಿ, ವಿದೇಶಿ ಇಟ್ಲಿ ಹೆಣ್ಮಗಳಾದಂತ ಸೋನಿಯಾ ಗಾಂಧಿ. ಈ ಹೆಣ್ಮಗಳಿಂದ ಈಗೇನ್ ನೈತಿಕತೆ ಇದೆ ಕಾಂಗ್ರೆಸ್ ಮಹಿಳಾ ಘಟಕಗಳಿಗೆ? ಮಹಿಳಾ ಲೀಡರ್ಗಳು ಏನದಾರ ಕಾಂಗ್ರೆಸ್ ಏನ್ ನಾಚಿಕೆ ಇದೆ ಅವ್ರಿಗೆ? ಎಲ್ಲಾ ರಾಜೀನಾಮೆ ಕೊಡ್ಬೇಕು. 15 ದಿವಸದಲ್ಲಿ ನಾವ್ ಎಲ್ಲಾ ಯುವಕರ ಜೊತೆ ಚರ್ಚೆ ಮಾಡಿ ಬಿಜಾಪುರದಿಂದ ಬೆಂಗಳೂರು ಸರೋ ಕಾರ್ಯಕ್ರಮ ಕೊಡ್ತೀವಿ. ಅಲ್ಲಿ ಸುಮಾರು 1 ಲಕ್ಷ ಯುವಕರು ಸೇರಿಸಿ ಏನು ನಾವು ಸರ್ಕಾರದಲ್ಲಿ ದಿವಾಳಿ ಆಗಿದೆ. ಹಣ ಇಲ್ಲ, ಬರೀ ಗ್ಯಾರಂಟಿ. ಈ ಸಲನು 1,16,000 ಕೋಟಿ ರೂಪಾಯಿ ಏನು ಎಂತ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದಿರಲ್ಲ, ಸಿದ್ದರಾಮಯ್ಯನ ಎಮರ್ಜೆನ್ಸಿ ಕರ್ನಾಟಕದ ನಡೆದಿದೆ. ಬಸವಣ್ಣವರ ಇವತ್ತು ಜನ್ಮ ದಿವಸ ಮತ್ತು ಸನಾತನ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಬಹಳ ಪವಿತ್ರವಾದಂತ ಒಂದು ದಿನ. ಅದರ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರದ್ದು ಇದ್ರ ಪ್ರಕಾರ ನಿನ್ನೆ ಆಗ್ಬೇಕಾಯ್ತು. ಆದ್ರೇನೋ ಮಹಾರಾಷ್ಟ್ರ ಸರ್ಕಾರದವರು ಹೊಸ ಒಂದು ತೆಗೆದು 2 ಮಂದಿ ಶಿವಾಜಿ ಮಹಾರಾಜ ಮತ್ತೆ ಇನ್ನೊಂದ್ ದಿವಸ ಇವತ್ತೊಂದು ದಿವಸ ಆಗ್ತದೆ. ಆದ್ರೇನೋ ಗೊಂದಲಿದೆ. ಆದ್ರೆ ಶಿವಾಜಿ ಮಹಾರಾಜರಾಗ್ಲಿ, ಬಸವಣ್ಣವರಾಗ್ಲಿ, ಎಲ್ಲಾ ನಾಡಿನ ಜನರಿಗೆ ಒಳ್ಳೇದಾಗ್ಲಿ, ಭ್ರಷ್ಟಾಚಾರ ರಹಿತ ಸರ್ಕಾರ ಬರ್ಲಿ, ನಿರುದ್ಯೋಗ ಯುವಕರಿಗೆ ನೇಮಕಾತಿ ಮಾಡುವಂತ ಸರ್ಕಾರ ಬರ್ಲಿ, ಅಡ್ಜಸ್ಟ್ಮೆಂಟ್ ರಾಜಕಾರಣ ನಾಶ ಆಗಲಿ ಅಂತ ಚೇಂಜ್ ಯಾಕೆ ದೇಶನಾಗ ಚೇಂಜ್ ಆದ್ರೆ ಯಾರು ಏನು ಮಾಡೋದಪ್ಪ? ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಆಗಿದ್ರೆ ರಾಜ್ಯ ಸರ್ಕಾರ ಚೇಂಜ್ ಆಗಿದೆ. ಏನು ಈ ಸರ್ಕಾರ ಏನು ಹೈಕಮಾಂಡ್ ಇದೆ ಅಲ್ಲ, ಹೈಕಮಾಂಡದಲ್ಲಿ ಟೆಂಡರ್ ನಡೆದಿದೆ. ಡಿ.ಕೆ. ಶಿವಕುಮಾರ್ ಕೊಡ್ತಾರ, ಸಿದ್ದರಾಮಯ್ಯನವ್ರು ಕೊಡ್ತಾರ. ಆ ಟೆಂಡರ್ ಇನ್ನೂ ಬಿಟ್ಟು ನಡೆದಿದೆ, ಇನ್ನೂ ಅದು ಕೊನೆಯ ಫೈನಲ್ ಆಗಿಲ್ಲ. ಅದ್ ಕೊನೆ ರಾಹುಲ್ ಗಾಂಧಿ ಅನೌನ್ಸ್ ಮಾಡ್ತಾರೆ ಇದು ರೇಟ್ ಹೆಚ್ಚಾಗಿದೆ, ಅದಕ್ಕೆ ನಾನು ಕಾಂಗ್ರೆಸ್ ಶಾಸಕ ರಾಜಣ್ಣ ಅವರೇ ಸಿದ್ದರಾಮಯ್ಯ ಅವರು ಸಹಾಯಕರಾಗಿದ್ದಾರೆ ಮಾತಾಡ್ತಾ ಇದ್ರು. ರಾಜಣ್ಣ ಅವ್ರು ಹೇಳ್ತೀನಿ 100% ಸತ್ಯ ಇದೆ. ನನ್ನ ಹಾಗೆ ರಾಜಣ್ಣ ಅವ್ರು ಸಹ ಕಾಂಗ್ರೆಸ್ ನಲ್ಲಿ ನೇರವಾಗಿ ಮಾತಾಡೋರು. ಅವರು ಸಿದ್ದರಾಮಯ್ಯನವ್ರು ಬಹಳ ನಂಬಿದ್ರು. ಇವ್ರು ಒಬ್ಬರೇ ಅಲ್ಲ, ಬಹಳಷ್ಟು ಸಿದ್ದರಾಮಯ್ಯ ಫಾಲೋವರ್ಸ್ ಬಳಿ ಈಗೊಂದು ಭಾವನೆ ಬಂದಿದೆ. 1ನೇದು ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ನಂಬರ್ 1. ಇದು ವಿಧಾನಸಭಾದ ಬೆಳೆ. 2ನೇದ್ದು ತಮ್ಮ ಫಾಲೋವರ್ಗಳ ರಕ್ಷಣೆ ಮಾಡ್ತಾರೆ. 3ನೇದ್ದು ಅವ್ರು ಸಿದ್ದರಾಮಯ್ಯನವರು ಏನು ನಿರೀಕ್ಷೆ ಇಟ್ಟಿದ್ರು ಜನ, ಆ ರೀತಿ ಸರ್ಕಾರ ಕೊಡಲಿಲ್ಲ. 3ರಲ್ಲಿ ಸಿದ್ದರಾಮಯ್ಯನವರು ವಿಫಲರಾಗ್ಯಾರ. ಸರ್, ಭಾರತ ಆಮೇಲೆ ದಾವಣಗೆರೆ ರಿಸರ್ವ್ ಬ್ಯಾಂಕ್ ಮುಂಚೆನೆ ಕಾಂಗ್ರೆಸ್ ನಲ್ಲಿ ಇದರ ಅರ್ಥ ಕಾಂಗ್ರೆಸ್ 2 ಕಡೆ ಸೋಲ್ತದನೋ ಅಂತ ಶುಭ ಸೂಚನೆ. ಆ ಶುಭ ಸೂಚನೆ ಸಿಕ್ಕಿದ್ರಿಂದ ಇವತ್ತು ಇದೇನು ವಿಜೇಂದ್ರನ ಪವಾಡ ಏನಿಲ್ಲ. ನಾಳೆ ನೀವೆಲ್ಲ ಹೊಡಿತೀರಿ ಕೆಲವೊಂದು ಅದಾವು. ಆ ವಿಜಯ ಕರ್ನಾಟಕದ ಪೇಪರ್ ಐತೆ, ಹೆಚ್ಚು ಕಡಿಮೆ ವಿಜೇಂದ್ರ ಕರ್ನಾಟಕ ಮಾಡಿದ್ರು ಚಲೋ. ನಾಳೆ ಏನಂತಾರೆ, ವಿಜೇಂದ್ರ ನೇತೃತ್ವದಲ್ಲಿ ಬತ್ತ ಅಲ್ಲಿ ಸಾಬರು ಕಾಂಗ್ರೆಸ್ ಕಲಿಸ್ಬೇಕಾಗೈತೆ. ಸಾಬರ ಜಗಳ, ಕಾಂಗ್ರೆಸ್ ಜಗಳ ಬಿಜೆಪಿಗೆ ಲಾಭ ಆಗ್ತದೆ. ಇಲ್ಲಿ ಬಾಗಲಕೋಟ್ನಾಗ ಅಂತೂ ಗುರ್ತೈತಿ ಅವ್ರ ಅತ್ಯಂತ ಮಹಾನ್ ನಾಯಕರು ಹೋದ್ರೆ ಎಷ್ಟು ಜನ ಆಗ್ತದೆ, ವಾತಾವರಣ ಹೆಂಗಿತ್ತು ಎಲ್ಲಾನು ಗೊತ್ತದ. ಅದಕ್ಕೆ ಕ್ರೆಡಿಟ್ ನೀವು ನಾಳೆ ಇವೆರಡು ಕ್ರೆಡಿಟ್ ಅವ್ರು ಕೊಡ್ಲಾಕತ್ತ. ಸಾಯಂಕಾಲ ಎಲ್ಲಾ ಕ್ಷಣದವ್ರು 1 ತಾಸು ವಿಜೇಂದ್ರ ಇಲ್ಲದೆ ಬಿಜೆಪಿ ನಾಶ ಆಗುತ್ತೆ ಬದಿಬೇಡಿ. ಅದೇನೇ ಬಂದ್ರು ಹಿಂದುತ್ವದ ಸಲುವಾಗಿ ಬರ್ಲಾಗ್ತದೆ. ಬಿಜೆಪಿ ನಾಯಕತ್ವ ಬಿಜೆಪಿ ನಾಯಕತ್ವ ರಾಜ್ಯದಲ್ಲಿ ನೋಡ್ರಿ, ಮಹಿಳೆಯರ ವಿರೋಧಿಗಳು ಅದಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯ್ತು. ಕಾಂಗ್ರೆಸ್ ಅಂದ್ರೆ ಮಹಿಳಾ ವಿರೋಧ. ಇದು ನಾವಿದ್ದಾಗನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ತರಬೇಕು ಮಹಿಳಾ ಮೀಸಲಾತಿ ಅಂತ ಸಹ ಕಾಂಗ್ರೆಸ್, ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್ ಎಲ್ಲಾರು ವಿರೋಧ ಮಾಡ್ತಾರೆ. ಸುಮ್ನೆ ಏನಾರು ನೆಪಕ್ಕೆ ನೋಡ್ರಿ, ಈಗ 850 ಸೀಟ್ ಆಗಿದ್ರೆ 33% ಸುಮಾರು 260-70 ಜನ ಮಹಿಳೆಯರು ಹೋಗ್ತಾರೆ. ಇವತ್ತು ಬಸವಣ್ಣ ಅವರು
ಸಮಾನತೆಯನ್ನ ಸಾರಿದಂಥದ್ದು. ಇವತ್ತೇನಾದರೂ ಕಾರಣ ದೇಶದಲ್ಲಿ ಮಹಿಳೆಯರಿಗೆ ಮೋಸ ಮಾಡದಂತವ್ರು ಯಾರಪ್ಪ ಅಂದ್ರೆ ಕಾಂಗ್ರೆಸ್, ರಾಹುಲ್ ಗಾಂಧಿ, ವಿದೇಶಿ ಇಟ್ಲಿ ಹೆಣ್ಮಗಳಾದಂತ ಸೋನಿಯಾ ಗಾಂಧಿ. ಈ ಹೆಣ್ಮಗಳಿಂದ ಈಗೇನ್ ನೈತಿಕತೆ ಇದೆ ಕಾಂಗ್ರೆಸ್ ಮಹಿಳಾ ಘಟಕಗಳಿಗೆ? ಮಹಿಳಾ ಲೀಡರ್ಗಳು ಏನದಾರ ಕಾಂಗ್ರೆಸ್ ಏನ್ ನಾಚಿಕೆ ಇದೆ ಅವ್ರಿಗೆ? ಎಲ್ಲಾ ರಾಜೀನಾಮೆ ಕೊಡ್ಬೇಕಾಗಿತ್ತು ಅವ್ರಿಗೆ. ಅಷ್ಟು ಮಹಿಳೆಯರ ಅಂದ್ರೆ ಏನ್ ತಿಳ್ಕೊಂಡಾರ 2,000 ರೂಪಾಯಿ ಕೊಟ್ರಾಯ್ತು, ಪೀಪಲ್ಸ್ ಮಾಡ್ಬೇಕಾಯ್ತು, ಅದಕ್ಕೆ ನಮ್ಗೆ ಓಟ್ ಹಾಕ್ತಾರ ಅನ್ನೋಂತ ಏನು ಕಲ್ಪನೆ ಇದಲ್ಲ. ಮುಂದಿನ ವಿಧಾನಸಭೆ ಲೋಕಸಭಾದಾಗ ತಿಳಿಸ್ತಾರೆ. ಇದೇನು ನರೇಂದ್ರ ಮೋದಿ ಅವರು ಹಿನ್ನಡೆ ಅಲ್ಲ, ಇದು ಬಿಜೆಪಿ ಹಿನ್ನಡೆ ಅಲ್ಲ, ಇದು ಹಿನ್ನಡೆ ಕಾಂಗ್ರೆಸ್ಸಿಗೆ. ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸಿನ ಬಣ್ಣ ಇವತ್ತು ಬಯಲು ಮಾಡಿದ್ದಾರೆ. ಏನು ಮಹಿಳಾ ಮೀಸಲಾತಿಯನ್ನ ಕೊಳ್ಳಾರ್ದಕ್ಕ ಏನು ಮಾಡ್ಯಾರ ಅಂದ್ರ ನರೇಂದ್ರ ಮೋದಿ ಅವರು ಇದರಲ್ಲಿ ಗೆದ್ದಿದ್ದಾರೆ, ಸೋತು ಗೆದ್ದಿದ್ದಾರೆ. ಕಾಂಗ್ರೆಸ್ ಗೆದ್ದು ಸೋತಿದ್ರು, ಹಿಂಗಿದೆ. ನಾಳೆ ನಿರುದ್ಯೋಗ ಹೋರಾಟಕ್ಕೆ ಕರೆ ಕೊಟ್ಟಿದ್ರೆ ಜಗದಪಟ್ಟ ಜಿಲ್ಲಾಡಳಿತ ಅನುಮತಿ ಕೊಟ್ಟಿದೆ ಸರ್. ನೋಡಿ, ಇಡೀ ರಾಜ್ಯದಲ್ಲಿ ಸುಮಾರು 2,88,000 ಹುದ್ದೆಗಳು ಖಾಲಿ ಇದೆ. ಮತ್ತು ಈ ನಿಗಮ ಮಂಡಳಿಗಳಷ್ಟು 1,00,000 ಸಮೀಪ ಹುದ್ದೆಗಳ ಖಾಲಿ ಇದೆ. ಹೆಚ್ಚು ಕಡಿಮೆ 4 ಲಕ್ಷ ಸಮೀಪ ಉದ್ಯೋಗ ಯುವಕರಿಗೆ ಕೊಡ್ಬೇಕಾಗಿದೆ. ಆದ್ರೆ ಈ ಸರ್ಕಾರದಲ್ಲಿ ದಿವಾಳಿ ಆಗಿದೆ, ಹಣ ಇಲ್ಲ, ಬರೀ ಗ್ಯಾರಂಟಿ. ಈ ಸಲಾನು 1,16,000 ಕೋಟಿ ರೂಪಾಯಿ ಸಾಲ ತಗೋತಾರೆ. ಎದ್ರ ಸಲ ತೆಗದಾರ? ಸಲ ತಗೋರ ಅಥವಾ ಕೃಷ್ಣಾ ನೀರಾವರಿ ಪೂರ್ತಿ ಮುಗಿಸ್ತೀನಿ ಅಂತ ತಗೋರ? ಏನೂ ಇಲ್ಲ, ಕೇವಲ ಸರ್ಕಾರಿ ನೌಕರ ಸಂಬಳ ಮಾಡಬೇಕಾಗಿದೆ, ಗ್ಯಾರಂಟಿ ಇದನ್ನ ಮೇಕಪ್ ಮಾಡ್ಕೊಳ್ತಾರೆ. ಇದರಿಂದ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇಲ್ಲ. ನಿರುದ್ಯೋಗ ಯುವಕರಿಗೆ ಒಂದು ಏನು ಸಿಗ್ಬೇಕಾಗಿತ್ತು ನೌಕರಿ, ಅದು ಸಿಗ್ತಾ ಇಲ್ಲ. ಅದಕ್ಕೇ ನಾವು ನಾಳೆ ಬಿಜಾಪುರನ ಕರೆ ಕೊಟ್ಟಿದ್ವಿ. ಆದ್ರೆ ಪೊಲೀಸರು ರಾಜ್ಯ ಸರ್ಕಾರದ ಒಂದು ಒತ್ತಡದಿಂದ ಈ ಒಂದು ಏನು ಅನುಮತಿಯನ್ನ ನಿರಾಕರಿಸ್ಯಾರ. ನಾವು ಇದನ್ನ ಕಲಬುರಗಿ ಪೀಠದಲ್ಲಿ ಚಾಲೆಂಜ್ ಮಾಡಿದ್ವಿ. ನಾವು ಹೋರಾಟ ಬಿಡುದಿಲ್ಲ. ನಾನು ಯುವಕರ ಜೊತೆ ಇರ್ತೀನಿ, ಕರ್ನಾಟಕದ ನಿರುದ್ಯೋಗ ಜೊತೆ. ನಾಳೆ ಇನ್ನೊಂದು 15 ದಿವಸದಲ್ಲಿ ನಾವು ಎಲ್ಲಾ ಯುವಕರ ಜೊತೆ ಚರ್ಚೆ ಮಾಡಿ ಬಿಜಾಪುರದಿಂದ ಬೆಂಗಳೂರು ಸರೋ ಕಾರ್ಯಕ್ರಮ ಕೊಡ್ತೀವಿ. ಅಲ್ಲಿ ಸುಮಾರು 1 ಲಕ್ಷ ಯುವಕರು ಸೇರಿಸಿ ಏನು ನಾವು ಹೋರಾಟ ಮಾಡ್ತೀವಿ. ಸರ್ಕಾರದ ಪತನದ ಮೊದಲನೇ ಹೆಜ್ಜೆ ಆಗ್ತದೆ. ನಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ತಕ್ಷಣ ನೇಮಕಾತಿ ಪ್ರಾರಂಭ ಮಾಡ್ಬೇಕು. ನಮ್ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡ್ಬೇಕು. ಯಾರಿಗೆ ನಿರುದ್ಯೋಗ ಯುವಕರು ಉದ್ಯೋಗ ತಗೋತಾರಲ್ಲ ಅವ್ರಿಗೆ 2,88,000 ಕುಟುಂಬಗಳು ಏನೋ ಅವ್ರ ಅನುಕೂಲ ಅಂತವ್ರಿಗೆ ಏನು ಗ್ಯಾರಂಟಿ ಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಿದ್ರು ಹೌದೌದು. ಇವತ್ತು ಏನು ಹಿಂದೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದಿರಲ್ಲ, ಇವತ್ತು ಸಿದ್ದರಾಮಯ್ಯನ ಎಮರ್ಜೆನ್ಸಿ ಕರ್ನಾಟಕ ನಡೆದಿದೆ. ಸಿದ್ದರಾಮಯ್ಯನವರು ಈ ರೀತಿ ಯುವಕರು ತಮ್ಮ ಬೇಡಿಕೆ ಬೇಡ್ಬೇಕಂದ್ರೆ ಯಾರ್ಯಾರಿಗೂ ಪರ್ಮಿಷನ್ ಕೊಡ್ತಾರೆ. ಆದ್ರೆ ಹುಡುಗರು ತಮ್ಮ ಈಗ ನೋಡ್ರಿ, ಅವರು ನಾವೇ ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನೋದು ಹೋರಾಟದ ಮಟ್ಟ ಮರಣ ಅದನ್ನ ಮಾಡ್ತೀವಿ ಅನ್ನೋಂತ ಪರಿಸ್ಥಿತಿ ಯುವಕರು ಬಂದಾರ. ಮತ್ತೆ ನೀವು ಯುವಕರದ ಹೋರಾಟದ ಒಂದು ಹಕ್ಕೇನಿದೆ ಪ್ರಜಾತಂತ್ರದ. ಎಂತಿಂತ ದೇಶದ್ರೋಹಿಗಳ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂತ ಹೋರಾಟಗಳಿಗೆ ನಮ್ಮ ಪೊಲೀಸ್ ಇಲಾಖೆ ಅನುಮತಿ ಕೊಡ್ತದೆ. ನಿರುದ್ಯೋಗ ಯುವಕರು ತಮ್ಮ ಭವಿಷ್ಯದ ಬಗ್ಗೆ ನೋಡಿ ಲಕ್ಷಾಂತರ ರೂಪಾಯಿ ಕೊಟ್ಟು ಶಿಕ್ಷಣ ಕಲಿತಿರ್ತಾರೆ. ಅವರಿಗೆ ಇವತ್ತು ನೌಕರಿ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಏನು ಅವ್ರೇನ್ ದಯಾಮರಣ ಏನು ಇದನ್ನ ಬೇಡ್ತಾ ಇದ್ದಾರೆ, ಅದನ್ನಾದ್ರೂ ಒಳ್ಳೇದು. ಅದರೇ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿರ್ತದೆ. ಅದಕ್ಕೆ ನಾವು ಯುವಕರ ಜೊತೆ ಇರ್ತೀವಿ. ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ. ಅಷ್ಟೇ ಅಲ್ಲ, ಮುಂದಿನ ತಿಂಗಳು ನಾನು ಒಳ್ಳೆಯ ಒಂದು ಮೂವತ್ತು ನೋಡಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಒಂದು ವಿಚಾರವನ್ನ ಪ್ರಾರಂಭ ಮಾಡುವುದು. ಹಿಂದುತ್ವದ ಎಲ್ಲಾ ಹಿಂದೂಗಳ ಒಂದು ಸಭೆ ಅಲ್ಲಲ್ಲಿ ಜಿಲ್ಲಾವಾರು ಮಾಡ್ತಾ ಇದ್ದೀನಿ. ಮೊದಲು ಕೋಲಾರ ಜಿಲ್ಲೆಯಿಂದ ನಮ್ಮ ಏನಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಅದಕ್ಕೆ ಪೂಜೆ ಮಾಡಿ ಚುನಾವಣಾ ಆಯೋಗದವರು ಯಾವ್ದು ಕೊಡ್ತಾರೆ, ನೀವೇನ ಶಿಫಾರಸ್ ಮಾಡಿ ಬಹಳ ಜನ ಅಭಿಪ್ರಾಯ ಇದೆ. ಅಧಿಕೃತವಾಗಿ ನಾ ಮೊದಲು ಅಭಿಪ್ರಾಯ ತಗೋತೀನಿ ಇಡೀ ರಾಜ್ಯದಲ್ಲಿ. ಈ ರಾಜ್ಯದ ಅಭಿಪ್ರಾಯ ತಗೊಂಡು ಮುಂದೆ ಏನ್ ನಿರ್ಣಯ ಮಾಡ್ಕೊಂಡು ಮಾಡ್ತೀನಿ. जुड़े रहिएगा आपके अपने चैनल बीजापुर समय के साथ।